ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ NDA ಸರ್ಕಾರ ತನ್ನ 11ನೇ ಬಜೆಟನ್ನು ಮಂಡಿಸಿದೆ. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಖಾತೆ ಸಚಿವರಾಗಿ ಭಾರತದ ಸಮಗ್ರ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಬಡವರಿಗೆ ಆದ್ಯತೆ ಕೊಟ್ಟು ಮಹಿಳೆಯರಿಗೆ ಮತ್ತು ರೈತರ ಕಡೆಗೆ ದೃಷ್ಟಿ ಹರಿಸಿ ಬಜೆಟನ್ನು ಮಂಡಿಸಿದ್ದಾರೆ. 10 ವರ್ಷದ ಹಿಂದೆ 11ನೇ ಆರ್ಥಿಕ ಶಕ್ತಿಯಾಗಿದ್ದಂಥ ಭಾರತ ಮೋದಿಜಿಯವರ ನೇತೃತ್ವದಲ್ಲಿ 5ನೇ ಜಾಗತಿಕ ಆರ್ಥಿಕ ಶಕ್ತಿಯಾಗಿ ಬೆಳೆದು ನಿಂತಿದೆ. ಇನ್ನು ಒಂದೇ ವರ್ಷಕ್ಕೆ 3ನೇ ಸ್ಥಾನಕ್ಕೆ ಬರುವ ವಿಶ್ವಾಸದೊಂದಿಗೆ ಭಾರತದ ಸಮಗ್ರ ಅಭಿವೃದ್ಧಿಯನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಬಜೆಟ್ನ ಮಂಡಿಸಿದ್ದಾರೆ. ಶಿಕ್ಷಣ, ಉದ್ಯೋಗ ಮತ್ತು ಕೌಶಲ್ಯಾಭಿವೃದ್ಧಿಗಾಗಿಯೇ 1,48,000 ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿರೋದನ್ನು ನಾನು ಸ್ವಾಗತಿಸ್ತೇನೆ. ಮೂಲಸೌಕರ್ಯ ಅಭಿವೃದ್ಧಿಗೆ 11,11,111 ಕೋಟಿ ರೂಪಾಯಿ 11,11,111 ಕೋಟಿ ರೂಪಾಯಿನ ಮೂಲಸೌಕರ್ಯ ಅಭಿವೃದ್ಧಿಗಾಗಿಯೇ ವಿನಿಯೋಗಿಸ್ತಾ ಇರ್ತಕ್ಕಂಥದ್ದು ಭಾರತದ ಸಮಗ್ರ ಚಿತ್ರಣವನ್ನೇ ಬದಲಾಯಿಸುತ್ತೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಈ ಬಜೆಟ್ನಲ್ಲಿ ಉದ್ಯೋಗ ಸೃಷ್ಟಿಗೆ ವಿಶೇಷವಾದ ಒತ್ತನ್ನು ಕೊಟ್ಟಿದ್ದಾರೆ. ಕೃಷಿ ಮತ್ತು ಕೃಷಿ ಸಂಬಂಧಿತ ವಲಯಕ್ಕೆ 1,52,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿರೋದಲ್ಲದೆ 20 ಲಕ್ಷ ಯುವಕರಿಗೆ ಕೌಶಲ್ಯಾಭಿವೃದ್ಧಿ ಯೋಜನೆ ಮೂಲಕ ಅವರು ಸ್ವಾವಲಂಬಿ ಆಗೋದಕ್ಕೆ ಯೋಜನೆಯನ್ನು ರೂಪಿಸಿದ್ದಾರೆ. 1000 ಕೈಗಾರಿಕಾ ತರಬೇತಿ ಕೇಂದ್ರಗಳು ಇಡೀ ದೇಶದ ಉದ್ದಗಲಕ್ಕೆ ತೆರೆಯುವ ಸಂಕಲ್ಪವನ್ನು ಮಾಡಿರ್ತಕ್ಕಂಥದ್ದು. ಉನ್ನತ ಶಿಕ್ಷಣಕ್ಕೆ ಲೋನು 10 ಲಕ್ಷ ರೂಪಾಯಿವರೆಗೂ ಹೆಚ್ಚಿರ್ತಕ್ಕಂಥದ್ದು. ಯಾರು ಕೌಶಲ್ಯಾಭಿವೃದ್ಧಿ ತರಬೇತಿ ಮಾಡ್ಕೊಳ್ತಾರೆ ಅವರು ಸ್ವಯಂ ಉದ್ಯೋಗಿಗಳಾಗೋದಕ್ಕೆ 7.5 ಲಕ್ಷ ರೂಪಾಯಿವರೆಗೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ತಂದಿರತಕ್ಕಂಥದ್ದು. ಗ್ರಾಮೀಣಾಭಿವೃದ್ಧಿಗೆ 2,66,000 ಕೋಟಿ ರೂಪಾಯಿಯನ್ನು ವಿನಿಯೋಗಿಸುವಂಥ ಕ್ರಮ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ 3 ಲಕ್ಷ ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿರ್ತಕ್ಕಂಥದ್ದು. ಮುದ್ರಾ ಲೋನು ಮುಂಚೆ 10 ಲಕ್ಷ ರೂಪಾಯಿ ಮಿತಿ ಇತ್ತು, ಅದನ್ನು ಡಬಲ್ ಮಾಡಿದ್ದಾರೆ, 20 ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡ್ತಕ್ಕಂಥ ಕ್ರಮ. ದೇಶದ ಉದ್ದಗಲಕ್ಕೆ ನಮ್ಮವರೇ ಕೈಗಾರಿಕಾ ಖಾತೆ ಸಚಿವರಾಗಿದ್ದಾರೆ HD ಕುಮಾರಸ್ವಾಮಿ ಅವರು. ದೇಶದ ಉದ್ದಗಲಕ್ಕೆ 12 ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸ್ತಕ್ಕಂಥ ಪ್ರಸ್ತಾವವನ್ನು ಮಾಡಿರ್ತಕ್ಕಂಥದ್ದು. ಇದಲ್ಲದೆ ಬಡವರಿಗಾಗಿ ನಗರ ಪ್ರದೇಶದಲ್ಲಿ 1 ಕೋಟಿ ಮನೆಗಳನ್ನು, ಗ್ರಾಮಾಂತರ ಪ್ರದೇಶದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ 3 ಕೋಟಿ ಮನೆಯನ್ನು, ಹೊಸ ಮನೆಗಳ ನಿರ್ಮಾಣ ಮಾಡ್ತಕ್ಕಂಥ ಸಂಕಲ್ಪ ಮಾಡಿರ್ತಕ್ಕಂಥದ್ದು. ನಗರಗಳ ಪುನರಭಿವೃದ್ಧಿಗೆ ಆರ್ಥಿಕ ಸಹಾಯದ ಯೋಜನೆ ರೂಪಿಸಿರ್ತಕ್ಕಂಥದ್ದು ಒಂದು ಸಮಗ್ರ ಚಿತ್ರಣವನ್ನು ತೋರಿಸುತ್ತೆ. ಇಡೀ ಬಜೆಟ್ಟು ಮಾನವೀಯತೆಯನ್ನು ಒಳಗೊಂಡಿದೆ, ಬಡವರ ಪರವಾಗಿಯೂ ಇದೆ, ಮಹಿಳೆಯರ ಪರವಾಗಿಯೂ ಇದೆ, ರೈತರ ಪರವಾಗಿಯೂ ಇದೆ. ಇದರ ಜೊತೆಗೆ ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಡೋದ್ರ ಮೂಲಕ ಭವಿಷ್ಯದ ಭಾರತದ ನಿರ್ಮಾಣದ ಸಂಕಲ್ಪಕ್ಕೆ ಪೂರಕವಾಗಿರ್ತಕ್ಕಂಥ ಬಜೆಟ್ ಇದಾಗಿದೆ. ಹಾಗಾಗಿ ಮೋದಿಜಿಯವರ ನೇತೃತ್ವದಲ್ಲಿ ಭಾರತ ಮತ್ತು ಭಾರತೀಯರಿಗೆ ಜಗತ್ತಿನಲ್ಲಿ ಹೇಗೆ ಜಾಗತಿಕ ಮನ್ನಣೆ ಮತ್ತು ಗೌರವ ಸಿಗ್ತಾ ಇದೆಯೋ ಹಾಗೆ ಭಾರತವೂ ಕೂಡ ಒಂದು ಸಶಕ್ತ ಭಾರತವಾಗೋದ್ರ ಕಡೆಗೆ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಇದೆ ಅಂತಕ್ಕಂಥದ್ದು ನಿರ್ವಿವಾದ ಸಂಗತಿ. ಹಾಗಾಗಿ ದೂರದೃಷ್ಟಿ ಇರ್ತಕ್ಕಂಥ ಈ ಬಜೆಟನ್ನು ನಾನು ಸ್ವಾಗತಿಸ್ತೇನೆ. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.